ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ರಷ್ಯಾ ಯುಕ್ರೇನ್ ಯುದ್ಧವನ್ನು ನಾನು ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ದ ಟ್ರಂಪ್, ಜಗತ್ತಿನ ನಾನಾ ದೇಶಗಳ ನಡುವಿನ ಯುದ್ಧವನ್ನು ನಾವೇ ನಿಲ್ಲಿಸಿದ್ದು ಅಂತ ಹೇಳ್ಕೊಂಡ ಟ್ರಂಪ್, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಭಾವ್ಯ ಅಣುಯುದ್ಧವನ್ನು ನಿಲ್ಲಿಸಿದ ವಿಶ್ವದ ಏಕೈಕ ಶಾಂತಿದೂತ ನಾನು ಅಂತ ಹೇಳ್ಕೊಳ್ತಾ ಇದ್ದ ಟ್ರಂಪ್ ಈಗ ಅಮೆರಿಕದ ಪಕ್ಕದಲ್ಲಿರೋ ವೆನೆಜುವೆಲಾದ ಮೇಲೆ ವೈಮಾನಿಕ ದಾಳಿಯನ್ನು ಮಾಡಿದ್ದಾರೆ. ಇದನ್ನ ಡ್ರಗ್ ಕಾರ್ಟಲ್ಗಳು ಹಾಗೂ ಡ್ರಗ್ ಅಡ್ಡಾಗಳ ಮೇಲಿನ ದಾಳಿ ಅಂತ ಅಮೆರಿಕ ಹೇಳ್ತಾ ಇದೆ. ಆದರೂ ವೆನೆಜುವೆಲಾದ ಸೇನೆ ಹಾಗೂ ನಾಗರಿಕ ವಸತಿಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ ಅಂತ ವೆನೆಜುವೆಲಾ ಹೇಳ್ಕೊಳ್ತಾ ಇದೆ. ಅಲ್ಲಿನ ರಾಜಧಾನಿ ನಗರದ ಸಮೀಪ ಸುಮಾರು 7 ದೊಡ್ಡ ಸ್ಫೋಟಗಳ ಸದ್ದು ಕೇಳಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಲ್ಲಿ ಕಡಿಮೆ ಎತ್ತರದಲ್ಲಿ ವಿಮಾನಗಳು, ಹೆಲಿಕಾಪ್ಟರ್ಗಳು ಹಾರಾಡ್ತಾ ಇರೋದು ಕಂಡು ಬಂದಿದೆ. ಒಂದಷ್ಟು ಮಿಸೈಲುಗಳ ಮೂಲಕ ಕೂಡ ದಾಳಿ ಮಾಡಲಾಗಿದೆ ಅಂತ ವರದಿಗಳು ಹೇಳ್ತಾ ಇವೆ. ಹಾಗಾದ್ರೆ ಇದು ಅಮೆರಿಕ ಹಾಗೂ ವೆನೆಜುವೆಲಾ ನಡುವೆ ಯುದ್ಧವಾಗಿ ಬದಲಾಗುತ್ತಾ? ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಲ್ಲಿ ಏನು ಮಾಡೋದಕ್ಕೆ ಹೋಗ್ತಾ ಇದ್ದಾರೆ? ಕಳೆದ ವರ್ಷ ಪೂರ್ತಿ ಶಾಂತಿ ನೋಬೆಲ್ ಕನವರಿಕೆಯಲ್ಲಿದ್ದ ಟ್ರಂಪ್ ಈಗ ಭ್ರಮ ನಿರಸನಕ್ಕೆ ತುತ್ತಾಗಿ ಯುದ್ಧ ಮಾಡೋದಕ್ಕೆ ಹೋಗ್ತಾ ಇದ್ದಾರಾ? ವೆನೆಜುವೆಲಾದ ಅಧ್ಯಕ್ಷ ಮುಡುರೋ ಅವರನ್ನ ಬಂಧಿಸಲಾಗಿದೆಯಾ? ಏನಾಗ್ತಾ ಇದೆ ಕೆರಬಿಯನ್ ಸಮುದ್ರದಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ನಾವು ಬೇರೆಯವರಿಗೆ ಯಾವುದೇ ಉಪದೇಶಗಳನ್ನು ಎಷ್ಟು ಬೇಕಾದರೂ ಮಾಡಬಹುದು, ಆದರೆ ಅದನ್ನು ನಾವು ಪಾಲಿಸಬೇಕಾಗಿ ಬಂದಾಗ ನಮ್ಮ ನಿಜವಾದ ಗುಣ ಏನು ಅನ್ನೋದು ಗೊತ್ತಾಗುತ್ತೆ. ಜಗತ್ತಿನ ನಾನಾ ದೇಶಗಳ ಮೇಲೆ ತನ್ನ ಲಾಭಕ್ಕಾಗಿ ಸಾಕಷ್ಟು ದಾಳಿಗಳನ್ನು ಮಾಡಿದ ಮತ್ತು ನಾನಾ ದೇಶಗಳ ನಡುವೆ ಪರಸ್ಪರ ಜಗಳ ತಂದಿಟ್ಟು ತಾನು ಲಾಭ ಮಾಡಿಕೊಳ್ಳೋ ಅಮೆರಿಕ ಮತ್ತು ಅದರ ಅಧ್ಯಕ್ಷ ಯಾರಿಗಾದರೂ ಶಾಂತಿಯ ಬೋಧನೆ ಮಾಡಿದರೆ, ಮಾನವೀಯತೆಯ ಪಾಠ ಮಾಡೋದಕ್ಕೆ ಹೋದರೆ ಅದನ್ನು ಕೇಳಿಸಿಕೊಂಡವರಿಗೆ ಎಲ್ಲಿಂದ ನಗಬೇಕು ಅನ್ನೋದು ಗೊತ್ತಾಗದ ಕನ್ಫ್ಯೂಷನ್ ಶುರುವಾಗುತ್ತೆ. ನಿನ್ನೆ ಮೊನ್ನೆವರೆಗೆ ಜಗತ್ತಿನ ನಾನಾ ದೇಶಗಳ ನಡುವಿನ ಯುದ್ಧವನ್ನು ನಿಲ್ಲಿಸಿದ್ದು ನಾನೇ ಅಂತ ಹೇಳ್ಕೊಳ್ತಾ ಶಾಂತಿ ಕಾಪಾಡಿಕೊಳ್ಳಿ ಅಂತ ಜಗತ್ತಿಗೆ ಸಂದೇಶವನ್ನು ಕೊಡ್ತಾ ಇದ್ದ ಡೊನಾಲ್ಡ್ ಟ್ರಂಪ್ ಅವರ ಅಮೆರಿಕ ಈಗ ವೆನೆಜುವೆಲಾ ಮೇಲೆ ದಾಳಿ ಮಾಡ್ತಾ ಇದೆ. ನಾವು ದಾಳಿ ಮಾಡ್ತಾ ಇರೋದು ಡ್ರಗ್ ಮಾಫಿಯಾದ ಮೇಲೆ, ಡ್ರಗ್ ಫ್ಯಾಕ್ಟರಿಗಳ ಮೇಲೆ ಅಂತ ಅಮೆರಿಕ ಸಮರ್ಥನೆಗಳನ್ನು ಕೊಟ್ಕೊಳ್ತಾ ಇದೆ. ಹಾಗೆ ನೋಡಿದ್ರೆ ಯುದ್ಧಕ್ಕಿಳಿಯೋ ಎಲ್ಲ ದೇಶಗಳಿಗೂ ಕೂಡ ಇಂಥ ಸಮರ್ಥನೆಗಳು, ಕಾರಣಗಳು ಇದ್ದೇ ಇರುತ್ತವೆ. ಈಗ ಯುಕ್ರೇನ್ ರಷ್ಯಾದ ಹೆಬ್ಬಾಗಿಲಿನವರೆಗೆ ನ್ಯಾಟೋನ ಕರ್ಕೊಂಡು ಬಂದು ರಷ್ಯಾಗೊಂದು ಥ್ರೆಟ್ ಶುರುವಾಗೋ ಹಾಗೆ ಮಾಡದೇ ಇದ್ದಿದ್ರೆ ರಷ್ಯಾ ಯುಕ್ರೇನ್ ಮೇಲೆ ಯುದ್ಧ ಯಾಕೆ ಮಾಡ್ತಾ ಇತ್ತು? ಭಾರತದ ಮೇಲೆ ಭಯೋತ್ಪಾದಕ ದಾಳಿಗಳಾಗದೇ ಇದ್ದಿದ್ರೆ ಭಾರತ ಪಾಕಿಸ್ತಾನದ ಮೇಲೆ ಯಾಕೆ ದಾಳಿ ಮಾಡಬೇಕಾಗಿ ಬರ್ತಾ ಇತ್ತು? ಇನ್ನು ಇಸ್ರೇಲ್ ಮೇಲೆ ಹಮಾಸ್ ಉಗ್ರರು ಗಾಜಾದಿಂದ ದಾಳಿ ಮಾಡಿದ್ದಕ್ಕೇನೆ ಇಸ್ರೇಲ್ ಗಾಜಾನ ಪುಡಿಗುಟ್ಟೋದಕ್ಕೆ ನಿಂತಿದ್ದು. ಆರ್ಮೇನಿಯಾದ ಭೂಪ್ರದೇಶವನ್ನು ಅಜರ್ಬೈಜಾನ್ ಆಕ್ರಮಿಸಿಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ ಆ ಎರಡೂ ದೇಶಗಳ ನಡುವೆ ಸಂಘರ್ಷ ಉಂಟಾಗಿದ್ದಲ್ವಾ? ಹೀಗಿರುವಾಗ ಅಮೆರಿಕ ಬೇರೆಯವರ ಸಂಘರ್ಷದಲ್ಲಿ ಮೂಗು ತೋರಿಸ್ತಾ ಅದನ್ನು ನಿಲ್ಲಿಸಿ ಅಂತ ಅವರಿಗೆ ಬೋಧನೆ ಮಾಡ್ತಾ ತಾನು ಮಾತ್ರ ಡ್ರಗ್ಸ್ ಹೆಸರಲ್ಲಿ ವೆನೆಜುವೆಲಾ ಮೇಲೆ ಆಕ್ರಮಣ ಮಾಡೋದು ಹಿಪೋಕ್ರಸಿ ಅಲ್ಲದೆ ಮತ್ತಿನ್ನೇನಾಗತ್ತೆ? ಇನ್ನು ಅಮೆರಿಕದ ಈ ದಾಳಿಗೆ ಕಾರಣ ವೆನೆಜುವೆಲಾದಿಂದ ಅಮೆರಿಕಾಗೆ ಸರಬರಾಜಾಗುವ ಡ್ರಗ್ಸ್. ಇಲ್ಲಿ ಮಾದಕ ಪದಾರ್ಥಗಳು ದೊಡ್ಡ ಪ್ರಮಾಣದಲ್ಲಿ ಕೆರಬಿಯನ್ ಸಮುದ್ರದ ಮೂಲಕ ಕಳ್ಳ ಸಾಗಾಣಿಕೆ ಆಗಿ ಅಮೆರಿಕಾಗೆ ಬರುತ್ತವೆ. ಅದರಿಂದ ಅಮೆರಿಕಾದಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ. ಈ ಡ್ರಗ್ಸ್ ಮಾಫಿಯಾಗೆ ವೆನೆಜುವೆಲಾ ಸರ್ಕಾರದ ಬೆಂಬಲ ಇದೆ. ಹೀಗಾಗಿ ನಾವದನ್ನು ತಡೆಯೋದಕ್ಕೆ ದಾಳಿ ಮಾಡ್ತೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಅದು ಪೂರ್ತಿ ಸುಳ್ಳೇನಲ್ಲ. ವೆನೆಜುವೆಲಾದಲ್ಲಿ ಡ್ರಗ್ಸ್ ಮಾಫಿಯಾ ಅನ್ನೋದು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇದೆ. ಒಂದು ಹಂತಕ್ಕೆ ಡ್ರಗ್ಸ್ ಕೂಡ ಆ ದೇಶದ ಆದಾಯದ ಮೂಲ ಆಗ್ತಾ ಇದೆ. ಅದು ಸುಳ್ಳಲ್ಲ. ಆದ್ರೆ ಬರೀ ವೆನೆಜುವೆಲಾದಿಂದ ಮಾತ್ರ ಅಮೆರಿಕಾಗೆ ಡ್ರಗ್ಸ್ ಬರ್ತಾ ಇಲ್ಲ. ಕೊಲಂಬಿಯಾ, ಮೆಕ್ಸಿಕೋ ಹಾಗೆ ಕೆನಡಾದಿಂದ ಕೂಡ ಡ್ರಗ್ ಟ್ರಾಫಿಕಿಂಗ್ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಆದರೂ ಅಮೆರಿಕಾಗೆ ವೆನೆಜುವೆಲಾದ ಮೇಲೆ ಮಾತ್ರ ಯಾಕೆ ಕಣ್ಣು ಅಂದರೆ ಅಲ್ಲಿ ಅಪಾರ ಪ್ರಮಾಣದ ತೈಲ ಸಂಪತ್ತಿದೆ ಅನ್ನೋ ಕಾರಣಕ್ಕೆ. ಗೆಳೆಯರೆ, ಇವತ್ತು ಒಪೆಕ್ ದೇಶಗಳಿವೆಯಲ್ಲ, ಅಲ್ಲೆಲ್ಲೂ ಇಲ್ಲದಷ್ಟು ತೈಲ ಈ ವೆನೆಜುವೆಲಾ ಒಂದರಲ್ಲೇ ಇದೆ. ಸುಮಾರು 300 ಬಿಲಿಯನ್ ಬ್ಯಾರಲ್ಗೂ ಅಧಿಕ ತೈಲ ಅದು. ವೆನೆಜುವೆಲಾ ಅರಬ್ ದೇಶಗಳ ಹಾಗೆ ಅಮೆರಿಕ ಜೊತೆ ರಾಜಿ ಮಾಡಿಕೊಂಡು ತೈಲ ಹೊರತೆಗೆಯೋದಕ್ಕೆ ಅಮೆರಿಕನ್ ಕಂಪನಿಗಳಿಗೆ ಅವಕಾಶ ಕೊಟ್ಟು ಅಮೆರಿಕ ಅಧ್ಯಕ್ಷರ ಜೊತೆ ಸ್ನೇಹ ಇಟ್ಕೊಂಡು ಬಿಟ್ಟಿದ್ರೆ ಅಲ್ಲಿ ಯಾವ ಸಮಸ್ಯೆನೂ ಆಗ್ತಾ ಇರಲಿಲ್ಲ. ಆದರೆ ಈ ದೇಶ ಸಮಾಜವಾದವನ್ನು ಅಪ್ಕೊಳ್ತು. ದೇಶದ ಸಂಪತ್ತು ದೇಶಕ್ಕೆ, ಅಲ್ಲಿನ ಜನಕ್ಕೆ ಉಪಯೋಗ ಆಗಬೇಕು ಅಂತ ಅಲ್ಲಿನ ನಾಯಕರು ಹೇಳ್ತಾ ಹೋದ್ರು. ತೈಲದ ಆದಾಯವನ್ನು ನಂಬಿಕೊಂಡು ದೇಶದ ಜನಕ್ಕೆ ಎಲ್ಲವನ್ನು ಉಚಿತವಾಗಿ ಕೊಡ್ತಾ ಜನ ಸಂಪೂರ್ಣವಾಗಿ ಸರ್ಕಾರದ ಮೇಲೆ ಆಧಾರ ಪಡೋ ವಾತಾವರಣವನ್ನಲ್ಲಿ ಸೃಷ್ಟಿ ಮಾಡಿದ್ರು. ಅಷ್ಟರಲ್ಲಿ ಒಮ್ಮೆ ತೈಲ ಬೆಲೆಯಲ್ಲಿ ಏರುಪೇರಾಯಿತು. ಅಲ್ಲಿಗೆ ಆ ದೇಶದ ಆದಾಯನೆಲ್ಲ ಕಚ್ಚಿತು. ಅದರ ಜೊತೆ ಅಮೆರಿಕ ಜೊತೆಗಿನ ವೈಮನಸ್ಯ, ಸೋವಿಯತ್ ಚೈನಾಗಳ ಜೊತೆಗಿನ ಸ್ನೇಹ, ಈ ಎಲ್ಲ ಕಾರಣಗಳಿಂದ ಅಮೆರಿಕ ಕೂಡ ವೆನೆಜುವೆಲಾದ ಮೇಲೆ ನಿರ್ಬಂಧಗಳನ್ನು ವಿಧಿಸ್ತಾ ಹೋಯಿತು.
ಅಲ್ಲಿ ಸಮಾಜವಾದಿ ನಾಯಕನನ್ನ ಪದಚ್ಯುತಗೊಳಿಸಿ ಅಮೆರಿಕಾದ ಮಾತು ಕೇಳುವ ಬಂಡವಾಳಶಾಹಿ ಸರ್ಕಾರವೊಂದನ್ನು ತರೋ ಅಮೆರಿಕಾದ ಪ್ರಯತ್ನಗಳು ನಡೀತಾ ಹೋದ್ವು. ಅದೆಲ್ಲದರ ಪರಿಣಾಮ ವೆನೆಜುವೆಲಾ ಆರ್ಥಿಕ ಸಮಸ್ಯೆಗೆ ತುತ್ತಾಗ್ತಾ ಹೋಯಿತು. ಗೆಳೆಯರೆ, ವೆನೆಜುವೆಲಾದಲ್ಲಿ ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ತೈಲ ನಿಕ್ಷೇಪಗಳಿವೆ. ಆದರೆ ಅದನ್ನು ಹೊರತೆಗೆದು ಮಾರಾಟ ಮಾಡೋದಕ್ಕೆ ಸಾಧ್ಯವಾಗದ ಹಾಗೆ ಆ ದೇಶದ ಮೇಲೆ ಅಮೆರಿಕಾದ ನಿರ್ಬಂಧಗಳೂ ಇವೆ. ಸದ್ಯಕ್ಕೆ ಅವರು ಪ್ರತಿನಿತ್ಯ ಕೇವಲ 8-9 ಲಕ್ಷ ಬ್ಯಾರಲ್ ತೈಲ ಹೊರತೆಗೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ ಮತ್ತು ಅದರಲ್ಲಿ 1.2 ಲಕ್ಷ ಬ್ಯಾರಲ್ ಮಾತ್ರ ಹೊರದೇಶಗಳಿಗೆ ಎಕ್ಸ್ಪೋರ್ಟ್ ಆಗುತ್ತೆ. ಇದು ಅಧಿಕೃತವಾಗಿ ನಡೀತಿರೋ ತೈಲ ಎಕ್ಸ್ಪೋರ್ಟು. ಆದರೆ ಇನ್ನೊಂದಷ್ಟು ತೈಲವನ್ನ ಶಾಡೋ ಫ್ಲೀಟ್ಗಳ ಮೂಲಕ ಚೈನಾಗೆ ಹಾಗೂ ಇನ್ನಿತರ ದೇಶಗಳಿಗೆ ವೆನೆಜುವೆಲಾ ಕಳ್ಳ ಸಾಗಾಣಿಕೆಯನ್ನು ಕೂಡ ಮಾಡುತ್ತೆ. ಆ ತೈಲವನ್ನ ಡಿಸ್ಕೌಂಟ್ ಬೆಲೆಗೆ ಕೊಡಬೇಕಾಗಿ ಬರ್ತಾ ಇದೆ. ಅದರಿಂದ ಅವರಿಗೆ ಹೆಚ್ಚು ಆದಾಯ ಏನು ಬರೋದಿಲ್ಲ. ಇನ್ನು ಅಲ್ಲಿನ ಚಿನ್ನ ಹಾಗೂ ಇನ್ನಿತರ ಖನಿಜ ಸಂಪತ್ತು ಕೂಡ ಶಾಡೋ ಫ್ಲೀಟ್ಗಳಲ್ಲಿ ರಷ್ಯಾ ಇರಾನ್ ಮೂಲಕ ಸಾಗಾಟ ಆಗುತ್ತೆ. ಅಲ್ಲಿ ಆರ್ಥಿಕ ಸಮಸ್ಯೆ ಅನ್ನೋದು ಎಷ್ಟು ಹೆಚ್ಚಾಗಿದೆ ಅಂದ್ರೆ ಕರೆನ್ಸಿಯ ವ್ಯಾಲ್ಯೂ 80% ಕುಸಿತವನ್ನು ಕಂಡಿದೆ. ಹಣದುಬ್ಬರ 500% ಹೆಚ್ಚಳ ಆಗಿದೆ. ಬೆಲೆಗಳು ಏರಿಕೆ ಆಗ್ತಾ ಇವೆ. ಎಲ್ಲವನ್ನ ಆಮದು ಮಾಡ್ಕೋಬೇಕಿರೋ ವೆನೆಜುವೆಲಾದಲ್ಲಿ ಜನ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ. ಆದರೂ ಅವರಿಗೆ ಅಧ್ಯಕ್ಷ ಮುಡುರೋ ಮೇಲೆ ವಿಪರೀತ ಪ್ರೀತಿ ಕೂಡ ಇದೆ. ಮುಡುರೋ ಯಾವುದೇ ಕಾರಣಕ್ಕೂ ಅಮೆರಿಕಾದ ಒತ್ತಡಕ್ಕೆ ಮಣಿಯೋದಿಲ್ಲ ಅಂತ ಕೂತಿದ್ರು. ಹೀಗಾಗಿ ಅಲ್ಲಿನ ಸರ್ಕಾರವನ್ನು ಬದಲಿಸಿ ಮುಡುರೋ ಜಾಗಕ್ಕೆ ಬೇರೆ ಯಾರನ್ನಾದರೂ ತರಬೇಕು ಅಂತ ಅಮೆರಿಕ ಯೋಚಿಸಿತು. ಈ ಹಿನ್ನೆಲೆಯಲ್ಲೇ ಮೊನ್ನೆ ಅಲ್ಲಿನ ಪ್ರತಿಪಕ್ಷ ನಾಯಕಿ ಮರಿಯಾ ಕೊರಿನಾ ಮಚಾಡೋ ಅವರಿಗೆ 2025ರ ಶಾಂತಿ ನೊಬೆಲ್ ಪ್ರಶಸ್ತಿಯನ್ನು ಕೂಡ ಕೊಡಿಸಲಾಯಿತು. ಆಕೆಯನ್ನ ಅಮೆರಿಕ ವೆನೆಜುವೆಲಾದ ಅಧ್ಯಕ್ಷ ಮುಡುರೋ ವಿರುದ್ಧ ಪ್ರಮೋಟ್ ಮಾಡ್ತಾ ಇದೆ. ಇನ್ನು ಅಲ್ಲಿ ಮುಡುರೋ ಪದಚ್ಯುತಿ ಅನ್ನೋದು ಚುನಾವಣೆಗಳ ಮೂಲಕ ಆಗೋ ಥರದ ಕೆಲಸ ಆಗಿರಲಿಲ್ಲ. ಹೀಗಾಗಿ ಆಂತರಿಕವಾಗಿ ಅಲ್ಲಿ ಸಂಘರ್ಷಗಳು ಉಂಟಾಗಬೇಕು ಅಥವಾ ಅಮೆರಿಕ ದಾಳಿಗಳನ್ನು ಮಾಡೋ ಮೂಲಕ ಅಲ್ಲೊಂದು ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕು. ಇಷ್ಟು ದಿನ ವೆನೆಜುವೆಲಾದ ಹಡಗುಗಳ ಮೇಲೆ ಅಮೆರಿಕ ದಾಳಿ ಮಾಡ್ತಾ ಬಂತು. ಡ್ರಗ್ಸ್ ಸಾಗಾಟ ಮಾಡ್ತಿದ್ದಾರೆ ಅನ್ನೋ ಕಾರಣ ಕೊಟ್ಟು ಸುಮಾರು 30ಕ್ಕೂ ಹೆಚ್ಚು ದಾಳಿಗಳನ್ನು ಅಮೆರಿಕ ಮಾಡ್ತು ಮತ್ತು ಅದರಲ್ಲಿ 130ಕ್ಕೂ ಹೆಚ್ಚು ಜನ ಸಾವಿಗೀಡಾದ್ರು ಅಂತ ಹೇಳಲಾಗುತ್ತೆ. ಕೆರಬಿಯನ್ ಸಮುದ್ರದಲ್ಲಿ ಅಮೆರಿಕದ ಯುದ್ಧ ನೌಕೆಗಳು, ಯುದ್ಧ ವಿಮಾನಗಳು ದಿಗ್ಬಂಧನವನ್ನು ವಿಧಿಸಿದ್ವು. ಅಲ್ಲಿ ಕಚ್ಚಾ ತೈಲ ಸಾಗಾಟ ಮಾಡ್ತಾ ಇದ್ದ 2 ಟ್ಯಾಂಕರ್ಗಳನ್ನು ಅಮೆರಿಕ ವಶಕ್ಕೆ ತಗೊಳ್ತು. ಚೈನಾದಿಂದ ವೆನೆಜುವೆಲಾಗೆ ಬರ್ತಾ ಇದ್ದ ಒಂದಷ್ಟು ಟ್ಯಾಂಕರ್ಗಳು ಅಮೆರಿಕದ ದಿಗ್ಬಂಧನದ ಕಾರಣಕ್ಕೆ ಹಿಂದೆ ಸರಿದ್ವು. ಹಾಗೆ ಚೈನಾದ ಕಾರ್ನಿಯೋಲಾ ಲಿಮಿಟೆಡ್, ಏರಿಸ್ ಶಿಪ್ಪಿಂಗ್ ಸೇರಿದಂತೆ 4 ಟ್ಯಾಂಕರ್ಗಳ ಮೇಲೆ ಸ್ಯಾಂಕ್ಷನ್ ಅಮೆರಿಕ ಘೋಷಿಸಿತು. ಇದು ವೆನೆಜುವೆಲಾ ತೈಲ ವ್ಯಾಪಾರದಲ್ಲಿ ಭಾಗಿಯಾಗುವ ಚೀನಿ ಕಂಪನಿಗಳನ್ನು ತಡೆಯೋದಕ್ಕೆ ಅಮೆರಿಕ ಮಾಡಿದ ಪ್ರಯತ್ನ. ಇನ್ನು ಇದೆಲ್ಲದರ ನಡುವೆ ಈಗ ಅಮೆರಿಕ ವೆನೆಜುವೆಲಾದ ರಾಜಧಾನಿ ಕರಾಕಸ್ ಮೇಲೆ ಬಾಂಬಿಂಗ್ ಹಾಗೂ ಮಿಸೈಲ್ ದಾಳಿ ಮಾಡಿದೆ. ಅಮೆರಿಕ ಇಲ್ಲಿ ಸೇನಾ ಕಾರ್ಯಾಚರಣೆ ಮಾಡಿದರೆ ಅದನ್ನು ತಡೆಯುವ, ಅಮೆರಿಕ ಜೊತೆ ಯುದ್ಧ ಮಾಡುವ ಶಕ್ತಿ ವೆನೆಜುವೆಲಾಗೆ ಖಂಡಿತ ಇಲ್ಲ. ಅವರು ಹಳೆ ಕಾಲದ ಸೋವಿಯತ್ ಆಯುಧಗಳ ಮೇಲೆ ಆಧಾರಪಟ್ಟಿದ್ದಾರೆ. ಒಂದಷ್ಟು ಹಳೆ F-16 ಯುದ್ಧ ವಿಮಾನಗಳು ಅವರ ಹತ್ರ ಇವೆ. ಅಲ್ಲಿ ಸುಮಾರು 1,23,000 ಸಕ್ರಿಯ ಸೈನಿಕರು, 80,000 ರಿಸರ್ವ್ ಪಡೆಗಳು ಎಲ್ಲ ಸೇರಿದ್ರೆ 2,03,000 ಆಗುತ್ತೆ. ಅದೇ ಅಮೆರಿಕಾದಲ್ಲಿ 22 ಲಕ್ಷ ಸೈನ್ಯ ಇದೆ. ವೆನೆಜುವೆಲಾ 200 ಯುದ್ಧ ಟ್ಯಾಂಕ್ಗಳನ್ನು ಹೊಂದಿದೆ. 25,000 ಸೈನಿಕರ ನೌಕಾಪಡೆ ಅವರ ಬಳಿ ಇದೆ. 2 ಸಬ್ಮರೀನ್ಗಳಿವೆ. ವಾಯುಪಡೆಯಲ್ಲಿ 11,500 ಯೋಧರಿದ್ದಾರೆ. 200 ಯುದ್ಧ ವಿಮಾನಗಳಿವೆ. ಎಲ್ಲ ಕೂಡ ಹಳೆಯ ಸೋವಿಯತ್ ವಿಮಾನಗಳು. ಅದರ ಜೊತೆ ಒಂದಷ್ಟು F-16 ಯುದ್ಧ ವಿಮಾನಗಳನ್ನು ಕೂಡ ವೆನೆಜುವೆಲಾ ಹೊಂದಿದೆ. ಇನ್ನು ಇವರ ಸೇನಾ ಬಜೆಟ್ $1.2 ಬಿಲಿಯನ್. ಇಷ್ಟು ಚಿಕ್ಕ ಸೇನೆ ಇಟ್ಕೊಂಡು ಜಾಗತಿಕ ಶಕ್ತಿ, ಜಗತ್ತಿನ ನಾನಾ ಸಾಗರಗಳಲ್ಲಿ ತನ್ನ ನೌಕಾಪಡೆಯನ್ನು ಹೊಂದಿರುವ $877 ಬಿಲಿಯನ್ ರಕ್ಷಣಾ ಬಜೆಟ್ ಅನ್ನು ಹೊಂದಿರುವ ಅಮೆರಿಕ ಜೊತೆ ವೆನೆಜುವೆಲಾ ಕಾದಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ರಷ್ಯಾ, ಚೈನಾ, ಇರಾನ್ಗಳು ಅವರಿಗೊಂದಷ್ಟು ಆಯುಧಗಳನ್ನು ಕೊಟ್ಟಿರಬಹುದು. ಕಳೆದ ವಾರ ಅಷ್ಟೇ ಚೈನಾದಿಂದ ಬಂದಿವೆ ಅಂತ ಹೇಳಲಾಗುವ ಆಯುಧಗಳ ದಾಸ್ತಾನಿನ ಮೇಲೆ ಕೂಡ ಅಮೆರಿಕ ಬಾಂಬಿಂಗ್ ಮಾಡಿದೆ. ರಷ್ಯಾ ಕೊಟ್ಟಿದ್ದ ಆಯುಧಗಳು ಕೂಡ ಅಮೆರಿಕದ ದಾಳಿಯಲ್ಲಿ ನಾಶ ಆಗಿವೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ವೆನೆಜುವೆಲಾ ಏನೇ ಅಮೆರಿಕನ ಎದುರಿಸೋದಕ್ಕೆ ನಿಂತರೂ ಕೂಡ 3 ರಿಂದ 7 ದಿನಗಳಲ್ಲಿ ವೆನೆಜುವೆಲಾ ಸಂಪೂರ್ಣವಾಗಿ ಸೋಲೊಪ್ಕೋಬೇಕಾಗತ್ತೆ. ಆದರೂ ಅಮೆರಿಕ ಇಲ್ಲಿ ಏನು ಮಾಡೋದಕ್ಕೆ ಹೋಗ್ತಾ ಇದೆ ಅನ್ನೋದು ಇನ್ನೂ ಕೂಡ ಖಚಿತವಾಗಿ ಗೊತ್ತಾಗ್ತಾ ಇಲ್ಲ. ದಾಳಿಗಳಂತೂ ಶುರುವಾಗಿವೆ. ಈ ಬಗ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ತಮ್ಮ ಟ್ರೂತ್ ಮೂಲಕ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ವೆನೆಜುವೆಲಾದ ಮೇಲೆ ನಾವು ದಾಳಿ ಮಾಡ್ತಿದ್ದೀವಿ ಅಂತ ಹೇಳಿಕೊಂಡಿರೋ ಟ್ರಂಪ್ ವೆನೆಜುವೆಲಾದ ಅಧ್ಯಕ್ಷರನ್ನ ಈಗಾಗಲೇ ಸೆರೆ ಹಿಡಿಯಲಾಗಿದ್ದು ಅವರನ್ನು ಅವರ ಪತ್ನಿಯ ಸಮೇತ ದೇಶದಿಂದ ಹೊರಗೆ ಕಳುಹಿಸಲಾಗಿದೆ ಅಂತ ಟ್ರೂತಲ್ಲಿ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ 11 ಗಂಟೆಗೆ ಅಂದರೆ ಅಮೆರಿಕದ ಕಾಲಮಾನದ ಪ್ರಕಾರ ಬೆಳಗ್ಗೆ 11 ಗಂಟೆಗೆ ಮಾಧ್ಯಮಗಳ ಮುಂದೆ ಮಾತಾಡೋದಾಗಿ ಟ್ರಂಪ್ ಹೇಳಿದ್ದಾರೆ.
ಅಮೆರಿಕಾದಲ್ಲಿ ಬೆಳಗ್ಗೆ 11 ಗಂಟೆ ಅನ್ನೋದು ರಾತ್ರಿ ನಮ್ಮಲ್ಲಿ 10:30 ಗಂಟೆ ಆಗಿರುತ್ತೆ. ಅಲ್ಲಿ ಏನಾಗಿದೆ ಅನ್ನೋ ಮಾಹಿತಿಯನ್ನ ಅಧ್ಯಕ್ಷರು ಅಮೆರಿಕಾದ ಮುಂದೆ ಹಂಚಿಕೊಳ್ಳೋದು ಬಾಕಿ ಇದೆ. ಇಲ್ಲಿ ಅಮೆರಿಕ ಅಧ್ಯಕ್ಷರು ಹೇಳ್ತಾ ಇರೋದು ಪೂರ್ತಿ ನಿಜ ಆಗಿದ್ರೆ ವೆನೆಜುಲಾ ಅಮೆರಿಕಾದ ಹಿಡಿತಕ್ಕೆ ಸಿಕ್ಕಿಬಿಡುತ್ತೆ. ಅಲ್ಲಿ ಬೇರೆ ಆಡಳಿತ ಅಂದರೆ ಅಮೆರಿಕ ಬಯಸುವ ಆಡಳಿತ ಶುರು ಆಗುತ್ತೆ. ಆ ನಂತರ ಅಲ್ಲಿ ಅಮೆರಿಕನ್ ಕಂಪನಿಗಳು ತೈಲ ತೆಗೆಯೋದಕ್ಕೆ ಶುರು ಮಾಡುತ್ತವೆ. ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅಂದರೆ ಇದೆ ಅಂತ ಟ್ರಂಪ್ ಹೇಳ್ಕೋತಾರೆ. ಅವರ ಅನುಯಾಯಿಗಳು ಖುಷಿ ಆಗ್ತಾರೆ. ಇದು ಗೆಳೆಯರೆ ವೆನೆಜುಲಾದ ಮೇಲೆ ಅಮೆರಿಕಾದ ದಾಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.